ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಆದಿ ಬರ್ಡೇ ಇದೆ, ಹಾಗಾಗಿ ಇಲ್ಲಿ ಭಾಗ್ಯ ಮನೆಯವ್ರು ಎಲ್ಲರೂ ಕೂಡ ಸೇರಿಕೊಂಡು ಅದಕ್ಕೆ ಸರ್ಪ್ರೈಸ್ ಆಗಿ ಬರ್ಡೇ ಪಾರ್ಟಿಯನ್ನು ಕೊಡಬೇಕು ಅಂದ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಯಾವುದೇ ರೀತಿಯ ಸುಳಿವು ಕೂಡ ಸಿಗ್ತಿಲ್ಲ. ಹಾಗೆ ಎಲ್ಲರೂ ಕೂಡ ಬರ್ಡೇ ಪಾರ್ಟಿಗೆ ಅರೇಂಜ್ ಮಾಡ್ತಿದ್ದಾರೆ. ಇತ್ತ ಕಡೆ ಪೂಜಾ, ತನ್ವಿ ಮತ್ತು ಫ್ಯಾಮಿಲಿಯನ್ನು ಬರ್ಡೇಗೆ ಕರೆದಾಗ ಯಾರು ಕೂಡ ಬರೋದಿಲ್ಲ ಅಂತಾರೆ. ಈ ಕಡೆ ತನ್ವಿ ಅಂತೂ ಅಮ್ಮನ ಬಗ್ಗೆ ತುಂಬ ಬೇಸರ ಮಾಡ್ಕೊಂಡಿದ್ದಾಳೆ. ಕಾಲೇಜಲ್ಲೆಲ್ಲ ಹೊಸ ಹಬ್ಬ ಹಳೆ ಹಬ್ಬ ಅಂತ ಹೇಳಿ ರೇಗಿಸ್ತಾರೆ. ಅಮ್ಮ ನನ್ನ ಜೊತೆ ಇರ್ತೀನಿ ಅಂದು ನಮ್ಮನ್ನು ಬಿಟ್ಟು ಹೋದ್ಲು. ಅಮ್ಮ ನಿಜವಾಗ್ಲೂ ಕೂಡ ನಮಗೆ ಮೋಸ ಮಾಡಿದ್ಲು ಅಂತೆಲ್ಲ ಹೇಳ್ತಿದ್ದಾರೆ. ಇದರಿಂದ ಭಾಗ್ಯ ಮನಸ್ಸಿಗೆ ಖಾಸಿ ಆಗ್ತದೆ. ನನ್ನ ಮಗಳು ನನ್ನನ್ನು ಕ್ಷಮಿಸೋದೇ ಇಲ್ವೇನೋ, ಅವಳು ನನ್ನ ಬಗ್ಗೆ ದ್ವೇಷ ಬೆಳೆಸ್ಕೊತಿದ್ದಾಳೆ ಅಂತ ತುಂಬ ಬೇಜಾರು ಮಾಡ್ಕೋತಿದ್ದಾರೆ. ಅತ್ತ ಕಡೆ ತಾಂಡವ್ ತನ್ವಿ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಲೆಟರ್ ಅನ್ನ ಬರೆಯೋದ್ರ ಮುಖಾಂತರ ಮಗಳನ್ನ ತನ್ನ ಕಡೆ ವಾಲಿಸ್ಕೊತಿದ್ದಾರೆ. ಜೊತೆಗೆ ಇತ್ತ ಕಡೆ ಮೀನಾಕ್ಷಿ ಅವರ ಪರಿಸ್ಥಿತಿ ದಿನೇ ದಿನೇ ಹದಗೆಡ್ತದೆ. ಮೀನಾಕ್ಷಿ ಅವರ ಸ್ಥಿತಿ ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಭಾಗ್ಯ ಏನೋ ಇರಬಹುದು ಅಂತ ಹೇಳಿ ಕಂಡುಹಿಡಿಬೇಕು ಅಂತಾನೆ ಅನ್ಕೊಂಡಿದ್ದಾರೆ. ಇದರ ನಡುವೆ ಆದಿಗೆ ಸರ್ಪ್ರೈಸ್ ಆಗಿ ಬರ್ಡೇ ಪಾರ್ಟಿಯನ್ನು ಕೊಡ್ತಾರೆ. ಆದಿಗಂತೂ ಆ ಸರ್ಪ್ರೈಸನ್ನು ನೋಡಿ ತುಂಬಾ ಖುಷಿ ಆಗತ್ತೆ. ಜೊತೆಗೆ ತುಂಬಾ ಖುಷಿಯಿಂದ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮೀನಾಕ್ಷಿಯವರು ಕೂಡ ಬರ್ತಾರೆ ಕಾಮತ್ ಅವರ ಜೊತೆ. ಎಲ್ಲರ ಮುಂದೆ ಇಲ್ಲಿ ಆದಿ ಕೇಕ್ ಕಟ್ ಮಾಡ್ತಾರೆ. ಕೇಕ್ ಕಟ್ ಮಾಡಿದೆ ಯಾರಿಗೆ ತಿನ್ನಿಸ್ಲಪ್ಪ ಅನ್ನೋ ಒಂದು ಗೊಂದಲಕ್ಕೆ ಸಿಕ್ಕಿ ಬೀಳ್ತಾರೆ ಆದಿ ಕೇಕನ್ನು. ಆಗ ಕೇಕನ್ನು ತಿನ್ನಿಸೋದು ಹೋಗಿ ಕಾಮತ್ ಅವ್ರಿಗೆ. ಯಾಕಂದರೆ ಮೀನಾಕ್ಷಿಯವರ ಮುಂದೆ ಮಗುಗೋ ಅಥವಾ ಮಗನಿಗೋ ಅಥವಾ ಭಾಗ್ಯಗೋ ತಿನ್ಸಿದ್ರೆ ಖಂಡಿತ ಮೀನಾಕ್ಷಿಯವರು ಸುಮ್ಮನೆ ಇರುವುದಿಲ್ಲ. ಅದು ಕೂಡ ಅವರ ಆರೋಗ್ಯದ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಗೊತ್ತು. ಅದೇ ಕಾರಣಕ್ಕೆ ಅಪ್ಪನಿಗೋಗಿ ಕೇಕನ್ನು ತಿನ್ನಿಸಿ ಅಪ್ಪ ಮತ್ತು ಅತಿ ಆಶೀರ್ವಾದ ತಗೋತಾರೆ. ನಂತರ ಎಲ್ಲರೂ ಖುಷಿಯಾಗಿರುವುದನ್ನು ನೋಡೋಕೆ ಸಹಿಸಕ್ಕಾಗದ ಮೀನಾಕ್ಷಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಇಲ್ಲಿ ನಿಜಕ್ಕೂ ಮೀನಾಕ್ಷಿ ಮತ್ತು ಆದಿಯ ನಡುವೆ ಇರ್ತಕ್ಕಂಥ ಗುಟ್ಟೇನು? ನಿಜಕ್ಕೂ ಇಲ್ಲಿ ಆದಿ ಮೀನಾಕ್ಷಿಯವರ ಮಗನೇ ಆಗಿದಾನ? ಅದೇ ಕಾರಣಕ್ಕೆ ಮೀನಾಕ್ಷಿಯವರು ಆದಿಯ ವಿಷಯದಲ್ಲಿ ಅಷ್ಟೊಂದು ತುಂಬಾ ಪೊಸೆಸಿವ್ ಆಗ್ತಿದ್ದಾರಾ? ಅಥವಾ ಇಲ್ಲಿ ಮೀನಾಕ್ಷಿಯವರು ಆದಿಯನ್ನ ಮಗನಾಗಿ ಪ್ರೀತಿಸ್ತಿರೋದ್ರಿಂದ ಅಷ್ಟು ಪೊಸೆಸಿವ್ ಆಗಿದ್ದಾರೆ? ಅವರು ತಮ್ಮ ಸ್ವಂತ ಮಗನನ್ನ ಕಳ್ಕೊಂಡು ಆ ಜಾಗದಲ್ಲಿ ಏನಾದರೂ ಆದಿಯನ್ನ ನೋಡ್ತಿದ್ದಾರೆ, ಅದೇ ಕಾರಣಕ್ಕೆ ಇಷ್ಟು ಪೊಸೆಸಿವ್ ಆಗ್ತಿದ್ದಾರೆ? ಅಥವಾ ಇನ್ನೇನೋ ಮೀರಿದ ಒಂದು ಗುಟ್ಟೇನಾದರೂ ಅದಕ್ಕೆ ಸಂಬಂಧಪಟ್ಟಾಗಿದೆಯಾ? ಏನು ಇದೆ ಏನು ಇದೆಲ್ಲವನ್ನ ಕೂಡ